ನಿಮಗೆ ಗಂಡು ಮಕ್ಕಳ ಮೇಲೆ ಇಷ್ಟು ಇಂಟ್ರೆಸ್ಟ್ ಇದ್ರೆ ಒಳ್ಳೇದು, ಅದು ತಪ್ಪಲ್ಲ. ಅದಕ್ಕೆ ನಾವು ಸಲಿಂಗ ಕಾಮ ಅಂತ ಅಂತೀವಿ. ಗಂಡ ಹೆಂಡತಿ ನನ್ನ ಹತ್ರ ಸರ್ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಬಂದರು. ಆಮೇಲೆ ಗಂಡ ಹೆಂಡತಿನ ಸಪ್ರೇಟಾಗಿ ವಿಚಾರಿಸಿದಾಗ ಹೆಂಡತಿ ಏನಂದ್ಲು, ಸರ್ ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಸೇರೋದೇ ಇಲ್ಲ, ಸಂಭೋಗ ಆಗೋದಿಲ್ಲ ಅಂತಂದರು. ನಾನು ಅದಕ್ಕೆ ಹಸ್ಬೆಂಡ್ನ ಸೈಡಿಗೆ ಕರೆದು ಕೇಳಿದಾಗ, ಯಾಕೆ ಹೀಗೆ ಆಗ್ತಿದೆ, ನಿಮಗೆ ಏನೋ ತೊಂದರೆ ಇದೆಯಾ, ಏನು ಎರೆಕ್ಷನಲ್ಲಿ ತೊಂದರೆ ಇದೆಯಾ, ಇಲ್ಲ ಸ್ಪರ್ಮ್ ಔಟ್ ಆಗೋದ್ರಲ್ಲಿ ತೊಂದರೆ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನನಗೆ ಇಂಟ್ರೆಸ್ಟೇ ಬರಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ನಿಂಗೆ ಹೆಣ್ಮಕ್ಳಲ್ಲಿ ಇಂಟ್ರೆಸ್ಟ್ ಇದೆಯೇನಪ್ಪ ಅಂತ. ಇಲ್ಲ ಸರ್ ನಂಗೆ ಗಂಡು ಮಕ್ಕಳು ಇಂಟ್ರೆಸ್ಟ್ ಇಲ್ಲ, ಗಂಡು ಮಕ್ಕಳಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಎಷ್ಟು ಕೆಟ್ಟವಾದ ವಿಚಾರ ಇದು ಅಂತಂದ್ರೆ, ನಿಮಗೆ ಗಂಡು ಮಕ್ಕಳ ಮೇಲೆ ಇಷ್ಟು ಇಂಟ್ರೆಸ್ಟ್ ಇದ್ರೆ ಒಳ್ಳೇದು, ಅದು ತಪ್ಪಲ್ಲ. ಅದಕ್ಕೆ ನಾವು ಸಲಿಂಗ ಕಾಮ ಅಂತ ಅಂತೀವಿ. ಒಂದೇ ಲಿಂಗ ಕಾಮ ಆಗೋ. ಅದೇ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಮೇಲೆ ಇಷ್ಟ ಆದ್ರೆ ಅದು ತಪ್ಪಲ್ಲ, ಅದು ಮನುಷ್ಯನ ಸಹಜ ಭಾವನೆ. ಆದ್ರೆ ನಿಮ್ಗೆ ಗಂಡು ಮಕ್ಕಳು ಇಷ್ಟ ಇದ್ರು ನೀವು ಮದುವೆ ಆಗಿ ಒಂದು ಹೆಣ್ಮಗುನ ಕಾಡಿಸೋದ್ರಲ್ಲಿ ತಪ್ಪಿದೆ. ನನ್ನ ವಿಡಿಯೋಸ್ ಹಾಕ್ತಿದ್ದೀನಲ್ವಾ, ನನಗೆ ದಿನ ಒಂದು 10 ಜನ ಮೆಸೇಜ್ ಮಾಡ್ತಾರೆ, ಸರ್ ನನಗೆ ನೀವಿಷ್ಟ, ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ. ನನ್ಗೆ ಏನು ಯೋಚನೆ ಅಂದ್ರೆ, ಈ ಎಲ್ಲಾ ಗಂಡು ಮಕ್ಕಳು ಮುಂದೆ ಮದುವೆ ಆಗ್ತಾರೆ, ಮದುವೆ ಆಗಿ ಆ ಹೆಂಡತಿನ ಕಾಡಿಸ್ತಾರೆ. ಯಾಕೆ ಹೀಗಾಗುತ್ತೆ ಅಂದ್ರೆ, ಈಗ ನಾವು ಹೇಗೆ ಊಟ ಮಾಡ್ತೀವಿ, ನಾವು ಹೇಗೆ ನಿದ್ರೆ ಮಾಡ್ತೀವಿ, ನಾವು ಹೇಗೆ ಟಾಯ್ಲೆಟ್ ಮಾಡ್ತೀವಿ, ಅದೇ ತರ ನಮ್ಮ ದೇಹದ ಒಂದು ಬೇಸಿಕ್ ನೆಸೆಸಿಟಿ ನಮ್ಮ ಕಾಮ, ನಮ್ಮ ಸಂಭೋಗ. ನೀವು ಒಂದು ಗಂಡು ಮಕ್ಕಳಿಗೆ ಎಷ್ಟು ಹಸಿವು ಇರುತ್ತೆ, ಹೆಣ್ಮಕ್ಳಿಗೂ ಅಷ್ಟೇ ಹಸಿವು ಇರುತ್ತೆ. ಅದು ಒಂದು ನೈಸರ್ಗಿಕ ಕ್ರಿಯೆ. ಇವಾಗ ಒಂದು ಹೆಣ್ಮಗುನ ನೀವು ಮದುವೆ ಆಗಿ ನಿಮ್ಗೆ ಇಷ್ಟ ಇಲ್ದೇನೆ ನಿಮ್ಮ ಪೇರೆಂಟ್ಸ್ ಹತ್ರದಿಂದ ಮದುವೆ ಆಗಿ ನಾಳೆ ಆ ಹೆಣ್ಮಗುನ ಲೈಂಗಿಕ ಕ್ರಿಯೆಯಿಂದ ದೂರ ಇಡೋದು ಒಂದು ಪಾಪ. ನಿಮ್ಗೆ ಗಂಡು ಮಕ್ಕಳು ಇಷ್ಟ ಇದ್ರೆ, ನಿಮ್ಗೆ ಹೆಣ್ಮಕ್ಳು ಇಷ್ಟ ಇದ್ರೆ, ನೀವು ನಿಮ್ಮ ಸುತ್ತಮುತ್ತದಲ್ಲಿ ನಿಮ್ಗೆ ಆ ಥರದೇ ಗಂಡು ಮಕ್ಕಳು ಸಿಗ್ತಾರೆ, ಆ ಥರದೇ ಹೆಣ್ಮಕ್ಳು ಸಿಗ್ತಾರೆ, ಅವ್ರ ಜೊತೆ ನೀವು ಲೈಂಗಿಕ ಕ್ರಿಯೆ ಇಟ್ಕೋಬೇಕು. ಅವ್ರನ್ನೇ ನೀವು ಮದುವೆ ಆಗ್ಬೋದು. ಇಂಡಿಯನ್ ಲಾ ಅಲ್ಲಿ ಮದುವೆ ಆಗೋದು ಸಹಜ. 2018ರಲ್ಲಿ ರೂಲ್ ಔಟ್ ಮಾಡ್ಬಿಟ್ಟಿದೆ, ಸಲಿಂಗ ಕಾಮ ಅಪರಾಧ ಅಲ್ಲ ಅಂತ. ಬಟ್ ನೀವೇನು ಒಂದು ಹೆಣ್ಮಗುನ ಪಶ್ಚಾತ್ತಾಪ ಪಡಿಸಿದ್ರ ಮಕ್ಕಳಾಗಲ್ಲ ಅಂತ ಅವ್ರಿಗೆಲ್ಲರೂ ಬೈತಾರೆ ಸುತ್ತಮುತ್ತ. ಸೊ ಇದು ದೊಡ್ಡ ತಪ್ಪು. ಇನ್ನ ಭಾರತ ದೇಶ ಅಷ್ಟು ಮುಂದುವರೆದಿಲ್ಲ, ಆದರೆ ಕೆಲವೊಂದು ಸಿಟಿಗಳಲ್ಲಿ, ಕೆಲವೊಂದು ಶಹರಗಳಲ್ಲಿ ಈ ತರ ಎಲ್ಲ ನಡೀತಾ ಇದೆ. ಸೊ ನೀವು ಆ ಶಹರಕ್ಕೆ ಶಿಫ್ಟ್ ಆಗಿ ನಿಮ್ಮ ಪೇರೆಂಟ್ಸ್ಗಿಂತ ಇದನ್ನೆಲ್ಲ ದೂರ ಇಟ್ಕೊಂಡು ನೀವು ನಿಮ್ಮ ಲೈಂಗಿಕ ಕ್ರಿಯೆ ನಡೆಸ್ಬೋದು. ಅದಾಗಲ್ಲ ಅಂತ ಪೇರೆಂಟ್ಸ್ ಫೋರ್ಸಲ್ಲಿ ನೀವು ಒಂದು ಹೆಣ್ಮಗಳನ್ನ ಮದುವೆಯಾಗಿ ಆ ಹೆಣ್ಮಗಳನ್ನ ಕಾಡಿಸೋದು ತಪ್ಪು, ಇದು ಅಪರಾಧ. ಈ ತರ ಯಾರಾದ್ರೂ ಇದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡಿ. ಧನ್ಯವಾದ.